ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಾ ಕೃಷ್ಣನ್ ಸಾಗು ಹಾಗೂ ರಾಮಾಯಣಕ್ಕಿರುವ ಸಂಬಂಧ ಏನು ಅಂತ? ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದ್ವಾಪರಯುಗ ಅಂತ್ಯದ ಸಮಯದಲ್ಲಿ ಶ್ರೀಕೃಷ್ಣ ಹಾಗೂ ತನ್ನ ಅಣ್ಣನಾದ ಬಲರಾಮ ಇಬ್ಬರು ಅರಣ್ಯಕ್ಕೆ ಹೋಗ್ತಾ ಇರ್ತಾರೆ. ಆಗ ಬಲರಾಮ ಯೋಗ ಸಮಾಧಿಗೆ ಕುಳಿತು ತನ್ನ ದೇಹವನ್ನು ತ್ಯಜಿಸ್ತಾರೆ, ತಮ್ಮ ಲೋಕಕ್ಕೆ ಹಿಂತಿರುಗುತ್ತಾರೆ. ಆಗ ತುಂಬಾ ದುಃಖಿತನಾದ ಶ್ರೀಕೃಷ್ಣ ಮರದ ಬಳಿ ಕುಳಿತು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಜರ ಎಂಬ ಬೇಡ ಬೇಟೆ ಆಡಲು ಕಾಡಿಗೆ ಬರ್ತಾನೆ. ಕೃಷ್ಣನ ಪಾದವನ್ನು ಕಂಡು ಜಿಂಕೆ ಮುಖ ಎಂದು ತಪ್ಪಾಗಿ ಭಾವಿಸಿ ಕೃಷ್ಣನ ಪಾದಕ್ಕೆ ಬಾಣವನ್ನು ಹಾರಿಸ್ತಾನೆ. ಬಾಣ ಶ್ರೀಕೃಷ್ಣ ಪಾದಕ್ಕೆ ತಗಲುತ್ತೆ. ಆಗ ಬೇಡ ತನ್ನ ತಪ್ಪನ್ನು ಅರಿತು ತಕ್ಷಣವೇ ಬಂದು ಕ್ಷಮೆಯನ್ನು ಯಾಚಿಸ್ತಾನೆ. ಆಗ ಕೃಷ್ಣ ನಗುತ್ತಾ ಹೇಳುತ್ತಾನೆ, ಚಿಂತಿಸಬೇಡ, ಇದು ವಿಧಿಯ ನಿರ್ಧಾರವಾಗಿದೆ ಎಂದು. ಅಂದ ಹಾಗೆ ಆ ಕ್ಷಣದಲ್ಲಿ ಶ್ರೀಕೃಷ್ಣ ತನ್ನ ವೈಕುಂಠಕ್ಕೆ ಹಿಂದಿರುಗುತ್ತಾನೆ. ಒಂದು ಅಚ್ಚರಿಯ ಸಂಗತಿ ಇದೆ, ಅದೇನಪ್ಪಾ ಅಂದ್ರೆ ಜರ ಎಂಬ ಬೇಡ ಬೇರೆ ಯಾರೂ ಅಲ್ಲ, ಇಂದಿನ ಜನ್ಮದಲ್ಲಿ ವಾನರ ರಾಜ ವಾಲಿ ಆಗಿರ್ತಾನೆ. ಶ್ರೀರಾಮ, ನೀನು ಧರ್ಮದ ದಾರಿಯಲ್ಲಿ ನಡೆಯುವವನು, ಆದರೆ ಹಿಂದೆ ಅಡಗಿಕೊಂಡು ಕೊಂದಿರುವುದು ಇದು ಸರಿಯೇ ಎಂದು ಕೇಳ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಫಲ ಅನುಭವಿಸುತ್ತೇನೆ, ಮುಂದಿನ ಅವತಾರದಲ್ಲಿ ನಾನು ಮರೆಯಾಗಿ ನಿನ್ನಿಂದಲೇ ಕೊಲ್ಲಲ್ಪಡುತ್ತೇನೆ ಎಂದು. ಹೀಗೆ ಆ ಶಾಪ ಸತ್ಯವಾಯಿತು. ರಾಮಾಯಣದಲ್ಲಿ ಮಾಡಿರೋ ಕೃತ್ಯ ಮಹಾಭಾರತದಲ್ಲಿ ಕೃಷ್ಣ ರೂಪದಲ್ಲಿ ಅನುಭವಿಸಬೇಕಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.